ಎರಡೂ ಬೇಕು, ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾವು ಪಾಪ. ನನ್ನ ಪರ್ಸ್ನಲ್ ಏನಂತೀನಿ ಅಂದರೆ ಪಾಪ ಅವರೆಲ್ಲ ಹೋಗ್ತಾರೆ ಮತ್ತು ಅದು ಮಾಡ್ತಾರೆ ಮಾರ್ಕೆಟ್ಸ್ ಎಲ್ಲ ಎಲ್ಲೋ ಇಂಟೀರಿಯರ್ ಒಳಗಡೆ ತೊಗೊಂಡೋಗಿ ಮಾಡಿಬಿಡ್ತಾರೆ. ಅಲ್ಲಿಗೆ ಯಾರು ಹೋಗ್ತಾರೆ ಕೊಂಡ್ಕೊಳ್ಳೋಕ್ಕೆ? ಅದಕ್ಕೆ ಅವ್ರಿಗೂ ಯೂಸ್ ಆಗೋ ಥರ ಮಾಡಬೇಕು, ನಮಗೂ ಹೆಲ್ಪ್ ಆಗೋ ಥರ ಮಾಡಬೇಕು. ಈಗ ಸದ್ಯಕ್ಕಿರೋ ಸಿಚುವೇಶನಲ್ಲಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಂದರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ವಾಸಿ ಅಂತ ನನಗನ್ಸುತ್ತೆ. ಸರ್ಕಾರ ಬೇಡ ಬೇಡ ತೆರವು ಮಾಡ್ತೀವಿ, ಕೋರ್ಟ್ ಆದೇಶ ಬಂದಿದೆ. ಎಷ್ಟು ಸತಿ ಬಂದಿಲ್ಲ ಈ ಥರ ಆದೇಶ, ಎಷ್ಟು ಸತಿ ಮಾಡಿದ್ರೆ ಮತ್ತೆ ಇವ್ರು ಇಲ್ಲಿ ಬಂದೇ ಬರ್ತಾರೆ. ಒಂದೆರಡು ದಿನ ಅಷ್ಟೇ, ಆಮೇಲಿಂದ ಬಂದೇ ಬರ್ತಾರೆ. ಅವ್ರಿಗೆ ವಸೂಲಿಗಳಾಗುತ್ತೆ, ಮಾಮೂಲು ಕೊಡ್ತಾರೆ, ಎಲ್ಲ ಗೊತ್ತಿರೋ ವಿಷಯನೇ. ಸೊ ಪ್ರಾಕ್ಟಿಕಾಲಿಟಿ ಹೇಳ್ಬೇಕಂದ್ರೆ ಇದೇ ಇರೋದು ವ್ಯವಸ್ಥೆ ಈಗ ಸದ್ಯಕ್ಕೆ. ಏನೋ ದೊಡ್ಡ ಚೇಂಜು ಒಂದು ರಾತ್ರಿನಲ್ಲಿ ಆಗುತ್ತೆ ಅಂದರೆ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅವ್ರನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಅವ್ರು ನಮ್ಮನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಅಷ್ಟೇ ಇರೋದು. ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ಸರ್ಕಾರ ಬಿಡ್ತೀವಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಹೇಳ್ತೀವಿ? ಅದೇನೇ ಈಗ ಸಡನ್ಲಿ ಮಾಡ್ತಾರೆ ಒಂದು ಸ್ವಲ್ಪ ದಿವಸ, ಅವಾಗ ಪಾಪ ಇವರು ಗೇಟ್ ಬೀಳೋದು, ಇವ್ರಿಗೆ ಗೇಟ್ ಬೀಳತ್ತೆ ಸ್ವಲ್ಪ ದಿನ. ಆಮೇಲೆ ಮಾಪ ಇದೇ ಸ್ಥಿತಿ ನೆಕ್ಸ್ಟ್ ನೀವು ಒಂದು ತಿಂಗಳಾದ್ಮೇಲೆ ಒಂದು 2 ತಿಂಗಳಾದ್ಮೇಲೆ ಬಂದು ಹಿಂಗೆ ಇಂಟರ್ವ್ಯೂ ಮಾಡ್ತಾ ಇದ್ರೆ ಮತ್ತೆ ಅವ್ರು ಇಲ್ಲೇ ಇರ್ತಾರೆ ಅಷ್ಟೇ. ಮ್ಯಾಮ್, ನೀವು ಮಲ್ಲೇಶ್ವರಂ ಕಡೆ ಹೋಗಿದ್ದೀರಾ ನೀವು? ಹಾಂ, ಖಂಡಿತ. ಈಗ ಹೇಗಿತ್ತು, ಮೊದಲು ಹೇಗಿತ್ತು? ಈಗ ಸ್ವಲ್ಪ ಮಾಡಿದ್ದಾರೆ, ಬಟ್ ನಾನು ಹೇಳ್ತೀನಿ ಇಟ್ಸ್ ನಾಟ್ ಪರ್ಮನೆಂಟ್ ಅಂತ ನನ್ನ ಅಭಿಪ್ರಾಯ. ಯು ಗಿವ್ ಇಟ್ ಟೈಮ್, ನೋಡಿ ಸ್ವಲ್ಪ ಟೈಮ್ ಕೊಟ್ಟು ನೋಡಿ, ಮತ್ತೆ ಹಾಗೆ ಆಗುತ್ತೆ. ಓಕೆ ಮ್ಯಾಮ್, ಲಾಸ್ಟ್ ವೀಕಲ್ಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ಯಾಕಂದ್ರೆ ಮಲ್ಲೇಶ್ವರಂ ಒಂದು ಶಾಪಿಂಗ್ ಮಾಲ್ ಅಂತಾನೆ ಹೇಳ್ಬೋದು, ಫುಟ್ಪಾತಲ್ಲಿ ಸಿಕ್ತಿತ್ತು. ಹೌದು. ಈಗ ನಾವು ಹೋದಾಗ ಇವಾಗ ಏನು ಸಿಕ್ತಿಲ್ಲ. ಏನು ಅನಿಸ್ತಾ ಫೀಲ್ ನೋಡಿ? ಸ್ವಲ್ಪ ನಾಸ್ಟಾಲ್ಜಿಯಾ ಇಲ್ಲ ಅಂತ ಅನಿಸ್ತು. ನಾವು ಚಿಕ್ಕ ವಯಸ್ಸಿಂದ ಅದನ್ನೇ ನೋಡ್ತಾ ಬೆಳೆದಿದ್ದೀವಲ್ಲ, ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ. ಹೌದು, ಅನನುಕೂಲ ಸತ್ಯ. ನೀವು ಅದೇ ಥರ ಎಲ್ಲ ಕಡೆನೂ ವ್ಯವಸ್ಥಿತವಾಗಿ ನೀವು ಮಾಡಿದ್ರೆ ನಾವು ಹೇಳ್ತೀವಿ ಹೇಳರಿ ಯಾಕೆ ಹಿಂಗೆ ಇಡ್ತೀರಾ ಅಂತ. ಎಲ್ಲ ಕಡೆ ಅವ್ಯವಸ್ಥೆನೇ ಇದೆ, ಇಲ್ಲಿ ಇವರೊಬ್ರನ್ನ ಹಿಡ್ಕೊಂಡ್ರೆ ಏನು ಪ್ರಯೋಜನ ಅಂತ ನಮ್ಮ ಅಭಿಪ್ರಾಯ. ಇದಕ್ಕಿಂತ ಮೊದಲು ಬೇರೆ ಏನ್ ಮಾಡ್ಬೇಕು? ಈಗ ರಸ್ತೆ ಗುಂಡಿ ಆಗಿರ್ಬೋದು, ಈಗ ಮಳೆ ಬಂತು ಅಂದ್ರೆ ಎಷ್ಟು ಆಕ್ಸಿಡೆಂಟ್ಗಳು, ಅದನ್ನೆಲ್ಲ ಕವರ್ ಮಾಡೋದ್ ಬಿಟ್ಟು ಇವರು ಇದು ಫುಟ್ಪಾತ್ ಅಂತ ಅದನ್ನೇ ಇವ್ರು ಏನ್ ಗೊತ್ತಾ, ಬೇಕಾಗಿರೋದನ್ನ ಅಡ್ರೆಸ್ ಮಾಡಲ್ಲ, ಬೇಡದೇ ಇರೋ ವಿಷಯನ ಇಟ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಒಂದು ವಿಷಯ ಏನಾದ್ರು ಮರೆ ಮಾಚಬೇಕು ಅಂದ್ರೆ ಇನ್ನೊಂದೇನೋ ವಿಷಯ ತರ್ತಾರೆ ಮೀಡಿಯಾದೊಳಗಡೆ. ಸೊ ಕರೆಕ್ಟ್ ಆಗಿರೋ ಕ್ವೆಶನ್ಸ್ ಕೇಳೋರು ಇಲ್ಲ, ಇವ್ರು ಉತ್ತರ ಕೊಡಕ್ಕೆ ಇವ್ರ ಕೈಲಿ ಆಗೋದು ಇಲ್ಲ, ಬರೀ ಮರೆ ಮಾಚ್ಕೊಂಡೇ ಸರ್ಕಾರ ಮಾಡ್ತಿದ್ದಾರೆ. ನನಗಂತೂ ಝೀರೋ ಎಕ್ಸ್ಪೆಕ್ಟೇಷನ್ ಈ ಸರ್ಕಾರದಲ್ಲಿ ಇರೋದು, ನನಗೆ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ಸೊ ನನ್ನ ಮೆಂಟಾಲಿಟಿ ಏನಾಗ್ಬಿಟ್ಟಿದೆ ಗೊತ್ತಾ, ಇವ್ರು ಇರೋವರೆಗೂ ಸುಮ್ಮನಿದ್ ಬಿಡೋಣ, ಮುಂದಿನ ನೋಡ್ಕೊಳ್ಳೋಣ ಅಂತ. ಇನ್ನು 1.5 ವರ್ಷ ಕಾಯ್ಬೇಕು ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ಓಟ್ ಹಾಕ್ದವ್ರು ಇದಾರೆ ಗೊತ್ತಾ, ಅವ್ರಿಗೆ ಹೇಳ್ಬೇಕು ಈ ಮಾತು. ತಿರ್ಗಾ ಮತ್ತೆ ಅವ್ರು ಕೊಚ್ಚೆಗೆ ಬೀಳೋದಲ್ದಿರಾ ನಾವು ಸ್ವಲ್ಪ ಚೆನ್ನಾಗಿ ಆಗಲಿ ನಮ್ಮ ದೇಶ ಮತ್ತು ನಮ್ಮ ನಾಡು ಅನ್ನೋರ್ಗು ಕೆಳಗೆ ಎಳೀತಾರಲ್ಲ, ಏನು ಮಾಡೋಕ್ಕಾಗತ್ತೆ. ಮ್ಯಾಮ್, ಮೊನ್ನೆ ಅಷ್ಟೇ ರೀಸೆಂಟಾಗಿ ಒಂದು 20 ದಿನದಿಂದ ಈ ಕೇರ್ ಮಾರ್ಕೆಟಲ್ಲೆಲ್ಲ ಪಾಪ ಅವರು ಅವತ್ತಿಂದ 50 ವರ್ಷದಿಂದ ಇದ್ದಂಥವ್ರು ಅಂಥವ್ರನ್ನೆಲ್ಲ ತೆರವು ಮಾಡ್ಕೊಂಡು ಬಂದರು, ಶೆಡ್ಗಳೆಲ್ಲ ಹೊಡೆದಾಕಿದ್ರು. ಬಟ್ ಫುಟ್ಪಾತ್ ಮಾಡಲೇ ಇಲ್ಲ ಕಡೆಗೂ. ಏನೂ ಮಾಡಲ್ಲ, ಸುಮ್ಮನೆ ಹೇಳೋದಷ್ಟೇ. ಏನೋ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ, ಅದು ಒಳಗಡೆ ಏನೇನು ಡೀಲಿಂಗ್ ಇರುತ್ತೋ ಅವ್ರದ್ದು ಅದನ್ನು ಮಾಡೋದಕ್ಕೋಸ್ಕರ. ಸತ್ಯವಾಗ್ಲಂತೂ ಇವ್ರಿಗೂ ಉಪಯೋಗ ಮಾಡಲ್ಲ, ನಮಗೂ ಉಪಯೋಗ ಮಾಡಲ್ಲ. ಸೊ ನಾನೇನು ಹೇಳ್ತೀನಿ, ಇವ್ರ ಪಾಡಿಗೆ ಇವ್ರನ್ನ ಬಿಟ್ಬಿಡಿ, ನಮ್ಮ ಪಾಡಿಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನೀವು 1.5 ವರ್ಷ ಏನು ಹೊಡಿಬೇಕೋ ಹೊಡ್ಕೊಳ್ಳಿ ಅಷ್ಟೇ.